நாங்கெல்லாம் ஊருக்குள்ள பல பேருக்கு யோசனை சொல்றீங்க. ದೀಪಾವಳಿ ದೀಪಾವಳಿ ಗೋವಿಂದಲಿ. ನಿಮ್ಮ ಹಲ್ಲಿನಲ್ಲಿ ಉಪ್ಪಿದೆ. ನನ್ ಫೋಟೋ ತಗೊಂಡು ಏನ್ ಮಾಡ್ತೀರಿ ಸರ್? ಫೋಟೋ ಏನ್ ಮಾಡೋಣ? ಬನ್ನಿ ನೀವು. ನಡ್ರಿ ನೀವು, ನಮ್ಮ ಊರಳಿಕ ನಾ ಬರ್ತೀನಂತೆ. ಬನ್ನಿ ಫಸ್ಟ್. ನಡ್ರಿ ನೀವು, ನಾನು ಏನ್ ಬಿಟ್ಟ ಅಂತ ಬರ್ಬೇಡಿ ನೀವು. ನಾನು ಇವತ್ತು ಏನ್ ಮಾಡ್ಕೊತೀನಿ ಅಂತ ನಂಗೆ ಗೊತ್ತಿಲ್ಲ. ನನಗೆ ಜನಪದಿಂದ ನಂಗೆ ಫಲ. ಈಗೆಲ್ಲ ಕೆಲವರು ಮಾತಾಡುವಾಗಲೇ ಏನಮ್ಮ ಶಿಷ್ಯ ಅಂತಿರ್ತಾರೆ, ಇವನು ಏನಮ್ಮ ಗುರು ಅಂತಿರ್ತಾರೆ. ಯಾ ಗುರುನೋ ಯಾ ಶಿಷ್ಯನೋ ಈಗಂತ ಇನ್ನೂ ಮುಂದೆ ಹೋಗ್ಬಿಟ್ಟಿದ್ದಾರೆ. ಏನ್ ಮಗ, ಯಾರ ಮಗನೋ, ಏನ್ ಕಥೆಯೋ. ಎಂತ ಅಸಭ್ಯ ಭಾಷಣ ಅಂದ್ರೆ ಆ ಭಾಷೆ ಒಳಗೂ ಕೂಡ ಸೌಜನ್ಯತೆ ಇಲ್ಲ. ಕೆಟ್ಟ ಕೆಟ್ಟ ಲ್ಯಾಂಗ್ವೇಜ್ ಅದು. ಆ ಭಾಷೆ ಮಾತಾಡ್ತಾ ಇದ್ರೆ ಮಧು ತಿಷ್ಠತಿ ಜಿಕ್ವಾಗ್ರೆ, ನಾಲಿಗೆ ತುದಿ ಒಳಗೆ ಸವಿ ಸವಿಯಾದ ಮಾತು ಬೇಕು. ಕೇಳುವವರಿಗೆ ಸವಿಯುವಂತೆ ಆ ಮಾತಿರ್ಬೇಕು. ಕಾಫಿ ಕುಡಿತಾರೆ, ಅದು ಸ್ವೀಪ್ ಮಾಡ್ತಾರೆ. ಹಾಗೆ ಯಾರು ಮಾತಾಡಿದ್ರೆ ಮೆಲ್ಲಗೆ ಇನ್ ಸ್ವಲ್ಪ ಮಾತಾಡಿ ಕೇಳ್ಬೇಕಂತ ಅನ್ನಿಸ್ಬೇಕು. ಆ ರೀತಿ ಇರ್ಬೇಕು ಮಾತು. ಕೆಲವ್ರಿಗೆ ಈಗಿನ ಕಾಲದವ್ರು ಮಾತಾಡಿದ್ರೆ ಸಾಕು, ನಿಲ್ಲಿಸ್ರು ಸಾಕಪ್ಪ, ಯಾಕಾರು ಮಾತು. ಆ ಲ್ಯಾಂಗ್ವೇಜ್ ಆ ಥರ ಇರುತ್ತದೆ. ಚಂದಕ ಚಂದೇನೋ ತಂಗಿ ನೀರಿಗ ಬಂದೇನೋ. ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡಲವ್ವ. 6 3 9 ತೂತಿನ ಕೊಡಲವ್ವ. ಚಂದಕ ಚಂದೇನೋ ತಂಗಿ ನೀರಿಗ ಬಂದೇನೋ. ಯವ್ವನ ಗುಡಿಯ ಮುಂದೆ ಒಬ್ಬ ಮುದುಕಯ್ಯ ಕೂತಾನ. ಯವ್ವನ ಗುಡಿಯ ಮುಂದೆ ಒಬ್ಬ ಮುದುಕಯ್ಯ ಕೂತಾನ. ಬೈಟ ಕೂತಾನ, ಗಾಂಧಳ ಕೆತ್ತಾನ. ಬೈಟ ಕೂತಾನ.